ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೆ ಈ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡ್ತಾ ಇರೋ ವಿಷಯ ಏನಪ್ಪ ಅಂದರೆ IBRD. ಈ ಹಿಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಅಂದರೆ ಏನು, ಆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಯಾವಾಗ ಜಾರಿಗೆ ಬಂದವು ಮತ್ತು ಬ್ರಿಟನ್ ವುಡ್ಸ್ ಸಮ್ಮೇಳನ ಯಾವಾಗ ನಡೆಯಿತು ಮತ್ತು ಅದರ ನಿರ್ಣಯದ ಫಲವಾಗಿ IMF ಮತ್ತು IBRDಗಳು ಏನದು ಅಸ್ತಿತ್ವಕ್ಕೆ ಬಂದವು ಅಂಥೇಳಿ ನಾವು ಹಿಂದಿನ ಕ್ಲಾಸ್ನಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಈ ಹಿಂದಿನ ಕ್ಲಾಸ್ನಲ್ಲಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಬಗ್ಗೆ ಅಧ್ಯಯನ ಮಾಡಿದ್ವಿ. ಆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕಾರ್ಯಗಳು ಮತ್ತು ಉದ್ದೇಶಗಳು ಯಾವಿದ್ದು ಮತ್ತು ಅದರ ಸಂಘಟನೆ ಯಾವ ರೀತಿಯಾಗಿ ಇತ್ತು ಎಂಬುದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು IBRD ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ IBRD ಅಂದರೆ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಕರಿತೀವಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಹೌದಾ, ಇದನ್ನೇ ಮುಂದೆ ನಾವು ಏನು ಮಾಡ್ತೀವಿ, ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಆಗಿ ಮಾರ್ಪಾಡು ಮಾಡ್ತೀವಿ. ಹಾಗಾದರೆ ಈ IBRD ಸ್ಥಾಪನೆ ಹೇಗಾಯಿತು ಅಂಥೇಳಿ ನೋಡ್ತಾ ಹೋಗೋಣ. ಆಲ್ರೆಡಿ ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ದೀವಿ ಹೇಗೆ ಸ್ಥಾಪನೆ ಆಯ್ತು ಅಂತೇಳಿ. ಇದು ಸ್ಥಾಪನೆ ಯಾವಾಗ ಆಯಿತು ಅಂದರೆ ಈ ಬ್ರಿಟನ್ ವುಡ್ಸ್ ಸಮ್ಮೇಳನದಲ್ಲಿ ಏನು ಚರ್ಚೆಯ ನಿರ್ಣಯ ಫಲವಾಗಿ ಅಂದರೆ ಅಮೇರಿಕಾದ ವೈಟ್ ಯೋಜನೆ ಮತ್ತು ಬ್ರಿಟನ್ನ ಕೇನ್ಸ್ನ ಯೋಜನೆಗಳ ನಿರ್ಣಯದ ಫಲವಾಗಿ ಏನಾಯ್ತು, 1944ರಲ್ಲಿ ಬ್ರಿಟನ್ ವುಡ್ಸ್ ಸಮಾವೇಶದ ನಿರ್ಣಯದ ಫಲವಾಗಿ ಸ್ಥಾಪನೆಗೊಂಡ ಇನ್ನೊಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂದರೆ IBRD ಅಂತೇಳಿ ಹೇಳ್ಬೋದು. ಇಲ್ಲಿ ದ್ವಿತೀಯ ಜಾಗತಿಕ ಮಹಾಯುದ್ಧದಲ್ಲಿ ಅನೇಕ ದೇಶಗಳು ಹಾನಿಗೊಳಗಾದವು. ಈ ದೇಶಗಳ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮವನ್ನು ತ್ವರಿತವಾಗಿ ಹಾಕಿಕೊಳ್ಳುವ ಅನಿವಾರ್ಯತೆ ಮತ್ತು ಅವಶ್ಯಕತೆಗಳು ಹುಟ್ಟಿಕೊಂಡವು. ಈ ಕಾರಣದಿಂದಾಗಿ ಈ ದೇಶಗಳ ತ್ವರಿತವಾಗಿ ಹಾಕಿಕೊಳ್ಳುವ ಉದ್ದೇಶದಿಂದ ಅದೇ ಹೆಸರಿನ ಒಂದು ಬ್ಯಾಂಕನ್ನು ಸ್ಥಾಪಿಸುವ ತೀರ್ಮಾನವನ್ನು ಬ್ರಿಟನ್ ವುಡ್ಸ್ ಸಮಾವೇಶದಲ್ಲಿ ತೆಗೆದುಕೊಳ್ಳಲಾಯಿತು. ಅದರ ನಿರ್ಣಯದ ಫಲವಾಗಿ ಈ IBRD ಬ್ಯಾಂಕ್ ಸ್ಥಾಪನೆ ಆಯಿತು ಅಂತೇಳಿ ಹೇಳ್ಬೋದು. ಹೌದಾ, ಈ ಬ್ಯಾಂಕ್ IBRD 1944ರಲ್ಲಿ ಬ್ರಿಟನ್ ವುಡ್ಸ್ ಸಮಾವೇಶದಲ್ಲಿ ಏನಾಗ್ತ್ರಿ ಪ್ರಸ್ತುತ ಅಸ್ತಿತ್ವಕ್ಕೆ ಬಂದು 1945 ಡಿಸೆಂಬರ್ನಲ್ಲಿ ಏನೈತ್ರಿ ಈ IBRD ಸ್ಥಾಪನೆಗೊಂಡಿತು. ಆದರೆ ಸಹಿತ ಇದು 1946 ಜೂನ್ನಿಂದ ಏನೈತ್ರಿ ತನ್ನ ಕಾರ್ಯಗಳನ್ನು ಮಾಡ್ತಾ ಬಂತು. ಆ ಕಾರಣಕ್ಕೆ 1946 ಜೂನ್ರಿಂದ ತನ್ನ ಕಾರ್ಯಾರಂಭವನ್ನು ಮಾಡಿತು ಅಂತೇಳಿ ಹೇಳ್ಬೋದು. ಇದು ಜಗತ್ತಿನಲ್ಲಿ ಯುದ್ಧದ ಅವಕಾಶ ಇಂದು ಪ್ರಸ್ತುತತೆಯಲ್ಲಿ ಜಗತ್ತಿನ ಯುದ್ಧದ ಅವಕಾಶಗಳು ಕಡಿಮೆಯಾಗೋದ್ರಿಂದ ಈ ಬ್ಯಾಂಕನ್ನು ವಿಶ್ವ ಬ್ಯಾಂಕ್ ಅಂಥೇಳಿ ಸಂಕ್ಷಿಪ್ತವಾಗಿ ಕರಿತಾ ಬಂದಿದ್ವಿ. ಇದು ಸದ್ಯ ದೇಶಗಳ ಪ್ರಗತಿಪರ ಚಟುವಟಿಕೆಗಳಿಗೆ ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸುವಂಥ ಕಾರ್ಯ ಈ ವರ್ಲ್ಡ್ ಬ್ಯಾಂಕ್ ಮಾಡ್ತಾ ಇದೆ. ಯಾವ ಸದಸ್ಯ ರಾಷ್ಟ್ರಗಳು ಅವುಗಳಿಗೆ ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸುವಂಥ ಕಾರ್ಯ ಈ ವರ್ಲ್ಡ್ ಬ್ಯಾಂಕ್ ಮಾಡ್ತಾ ಇದೆ ಅಥವಾ IBRD ಮಾಡ್ತಾ ಇದೆ ಅಂಥೇಳಿ ಹೇಳ್ಬೋದು. ಇಂತಹ IBRDಯ ಕೇಂದ್ರ ಕಚೇರಿಯಲ್ಲಿದೆ ಮತ್ತು ಇಂತಹ IBRDಯ ಅಧ್ಯಕ್ಷರು ಯಾರಿದ್ದಾರೆ ಅಂಥೇಳಿ ಈಗ ನೋಡೋಣ. ಇದು IBRDನ ಲೋಗೋ ನೋಡ್ರಿ. IBRD ಅದರ ಸುತ್ತಲೂ ಏನು ಬರೆದಿದ್ದಾರೆ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ ರೌಂಡಾಗಿ ಬರೆದಿದ್ದಾರೆ ನೋಡ್ರಿ. ಫಸ್ಟ್ IBRD ಬ್ಯಾಂಕ್ ಇತ್ತು, ಅದನ್ನೇ ಮುಂದೆ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಿದ್ವಿ. ಅದನ್ನು ಈಗ ಮಿಡಲಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತೇಳಿ ಬರೆದಿದ್ದಾರೆ. ಇದು ವರ್ಲ್ಡ್ ಬ್ಯಾಂಕ್ನ ಲೋಗೋ ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ ಪ್ರಸ್ತುತ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿದ್ದಾರೆ ಅಂದರೆ IBRDದು ಅಜಯ್ ಬಂಗಾ, ಅಥವಾ ಈ ವರ್ಲ್ಡ್ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿದ್ದಾರೆ, ಅಜಯ್ ಬಂಗಾ. IBRD ಅಂದರು ಅದೇ ರೀ, ವರ್ಲ್ಡ್ ಬ್ಯಾಂಕ್ ಅಂದರು ಅದೇ, ಎರಡು ಒಂದು. IBRDನೇ ಏನೈತ್ರಿ ವರ್ಲ್ಡ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಯಿತು ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಮೊದಲು ಯುದ್ಧದ ಏನು ಎರಡನೇ ಜಾಗತಿಕ ಮಹಾಯುದ್ಧ ಆಯಿತು, ಅದರ ನಿರ್ಣಯದ ಫಲವಾಗಿ IBRD ಸ್ಥಾಪನೆಗೊಂಡಾಯಿತು. ಯಾಕಂದ್ರೆ ಹಿಂದುಳಿದ ರಾಷ್ಟ್ರಗಳ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಅದೇ ಹೆಸರನ್ನ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು. ಈಗ ಯುದ್ಧಗಳು ಎಲ್ಲವೂ ಕಡಿಮೆ ಆಗಿರೋದ್ರಿಂದ ಈಗೇನು ಮಾಡಿದ್ದಾರೆ, ಆ IBRDಯನ್ನೇ ನಾವು ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಆಗಿ ನೋಡ್ತಾ ಇದ್ದೀವಿ. ಈ ವರ್ಲ್ಡ್ ಬ್ಯಾಂಕ್ನ ಕೇಂದ್ರ ಕಚೇರಿಯು ಸಹಿತ ವಾಷಿಂಗ್ಟನ್ DC ಇಲ್ಲಿದೆ ನೋಡ್ರಿ, ಅದರ ಕೇಂದ್ರ ಕಚೇರಿಯ ಪಿಕ್ಚರ್ ಅಂತೇಳಿ ಹೇಳ್ಬೋದು. ಇಂತಹ IBRDಯು ಸಹಿತ ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ಪ್ರಸ್ತುತತೆಗೆ ಬಂತು. ಇಂತಹ ಯಾವ ಉದ್ದೇಶಗಳನ್ನು ಇಟ್ಕೊಂಡು IBRD ಬಂತು ಅಂಥೇಳಿ ನೋಡ್ತಾ ಹೋಗೋಣ. IBRDಯ ಉದ್ದೇಶಗಳು, ಅದು ಅಬ್ಜೆಕ್ಟಿವ್ಸ್ ಆಫ್ ವರ್ಲ್ಡ್ ಬ್ಯಾಂಕ್. IBRDಯು ಸಹಿತ ಏನೈತ್ರಿ ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ಬಂತು. ಮೊದಲನೇ ಉದ್ದೇಶ ಏನಂದರೆ, ಎರಡನೇ ಮಹಾಯುದ್ಧದಿಂದ ಜರ್ಜರಿತವಾದ ಮತ್ತು ಹಾನಿಗೊಳಗಾದ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯನ್ನು ಪುನರ್ರಚಿಸಲು ಮತ್ತು ಸದಸ್ಯ ದೇಶಗಳ ದೀರ್ಘಾವಧಿಯ ಪ್ರಗತಿಗೆ ನೆರವನ್ನು ಕೊಡುವ ಉದ್ದೇಶದಿಂದ ಏನೈತ್ರಿ IBRD ಜಾರಿಗೆ ಬಂತು. ಯಾಕಂದರೆ ಎರಡನೇ ಮಹಾಯುದ್ಧದಲ್ಲಿ ಹಲವಾರು ರಾಷ್ಟ್ರಗಳು ಹಿಂದುಳಿದಿದ್ದು, ಹೌದಾ, ಹಾನಿಗೊಳಗಾಗಿದ್ದು. ಆ ಕಾರಣಕ್ಕಾಗಿ ಅವುಗಳ ಆರ್ಥಿಕ ಪ್ರಗತಿಯನ್ನು
ಮತ್ತೆ ಸ್ಟಾರ್ಟ್ ಮಾಡುವ ಉದ್ದೇಶಕ್ಕಾಗಿ ಆರ್ಥಿಕ ವ್ಯವಸ್ಥೆಯ ಪುನರ್ರಚನೆ ಮತ್ತು ಸದಸ್ಯ ದೇಶಗಳಿಗೆ ದೀರ್ಘಾವಧಿಯ ಪ್ರಗತಿಯನ್ನು ಸಾಧಿಸುವ ಉದ್ದೇಶದಿಂದ ಅವುಗಳಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂಥ ಕಾರ್ಯ ಈ IBRD ಮಾಡ್ತೈತಿ. ಆ ಉದ್ದೇಶವನ್ನು ಇಟ್ಕೊಂಡು IBRD ಸ್ಥಾಪನೆ ಐತೆ ಅಂತೇಳಿ ಹೇಳ್ಬೋದು. ಇನ್ನು ಎರಡನೇ ಉದ್ದೇಶ ಏನಂದರೆ ಖಾಸಗಿ ಹೂಡಿಕೆದಾರರಿಗೆ ಎಲ್ಲ ಉತ್ತೇಜನವನ್ನು ನೀಡುವುದು, ಅವರಿಗೆ ಸಾಲ ಸೌಲಭ್ಯ ದೊರಕಿಸಿಕೊಡಲು ಜಾಮೀನು ಕೊಡುವುದು ಹಾಗೂ ಬಂಡವಾಳ ಸಹಭಾಗಿತ್ವದ ಮೂಲಕ ವಿಶ್ವದಾದ್ಯಂತ ವಿದೇಶಿ ಖಾಸಗಿ ಹೂಡಿಕೆಯನ್ನು ಹೆಚ್ಚಿಸುವುದು. ಇಲ್ಲಿ ನೋಡ್ರಿ, ಖಾಸಗಿ ಹೂಡಿಕೆದಾರರಿಗೆ ಉತ್ತೇಜನವನ್ನು ಕೊಡುವುದು. ಯಾವ ಹಿಂದುಳಿದ ರಾಷ್ಟ್ರಗಳದೋ ಅಥವಾ ಸದಸ್ಯ ರಾಷ್ಟ್ರಗಳಲ್ಲಿ ಯಾವ ಹಿಂದುಳಿದೋ ಅವುಗಳಿಗೆ ಖಾಸಗಿ ಹೂಡಿಕೆದಾರನ ಪರಿಚಯ ಮಾಡುವುದು. ಅಷ್ಟೇ ಅಲ್ಲದೆ ಆ ಖಾಸಗಿ ಹೂಡಿಕೆದಾರರಿಗೆ ಜಾಮೀನು ಸಹಿತ ಕೊಡುವುದು ಯಾವುದ್ರಿ, ಈ ವರ್ಲ್ಡ್ ಬ್ಯಾಂಕ್ಗೆ ಆಗಿರ್ತೈತಿ. ಆ ದೇಶಗಳಿಗೆ ಜಾಮೀನು ರೀತಿಯಲ್ಲಿಯೂ ಸಹಿತ ವರ್ಲ್ಡ್ ಬ್ಯಾಂಕ್ ಕಾರ್ಯವನ್ನು ನಿರ್ವಹಿಸ್ತೈತಿ. ಅಷ್ಟೇ ಅಲ್ಲದೆ ಆ ಸಹಭಾಗಿತ್ವ ವರ್ಲ್ಡ್ ಬ್ಯಾಂಕು ಏನು ಮಾಡ್ತೈತ್ರಿ, ಈ ಖಾಸಗಿ ಹೂಡಿಕೆದಾರರ ಸಹಭಾಗಿತ್ವದಲ್ಲೂ ಸಹಿತ ಏನು ಮಾಡ್ತೈತಿ, ಹೂಡಿಕೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತೈತಿ. 50-50 ಆಗಿರ್ಬೋದು, 70-50 ಆಗಿರ್ಬೋದು, 60-40 ಆಗಿರ್ಬೋದು. ಈ ರೀತಿಯಾಗಿ ಅರ್ಧ ವರ್ಲ್ಡ್ ಬ್ಯಾಂಕು ಮತ್ತು ಇನ್ನು ಅರ್ಧ ಖಾಸಗಿದಾರರ ಬಂಡವಾಳದ ಜೊತೆಗೆ ಏನು ಮಾಡ್ತೈತ್ರಿ, ಹಿಂದುಳಿದ ರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡುವಂಥ ಕಾರ್ಯನೂ ಸಹಿತ ಈ ವಿಶ್ವ ಬ್ಯಾಂಕ್ ಮಾಡ್ತೈತಿ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಉದ್ದೇಶ ಏನಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ದೀರ್ಘಕಾಲೀನ ಸಮತೋಲನ ಪ್ರಗತಿಯನ್ನು ಸಾಧಿಸುವುದು ಮತ್ತು ಸದಸ್ಯ ದೇಶಗಳ ಪಾವತಿ ಶುಲ್ಕಿನಲ್ಲಿ ಸಮತೋಲನವನ್ನು ಕಾಪಾಡುವುದು. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ದೀರ್ಘಕಾಲದ ಸಮತೂಕದ ಪ್ರಗತಿಯನ್ನು ಸಾಧಿಸೋದು ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ಮೇಂಟೈನ್ ಮಾಡೋದು ಆಗಿರ್ತೈತಿ. ಅಷ್ಟೇ ಅಲ್ಲದೆ ಪಾವತಿ ಶುಲ್ಕಿನ ಸಮತೋಲನವನ್ನು ಕಾಪಾಡುವ ಉದ್ದೇಶದಿಂದ ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತೈತಿ, ಕೆಲವು ಸಲಹೆ ಸೂಚನೆಗಳನ್ನು ಕೊಡುವಂಥ ಕಾರ್ಯ ಮಾಡ್ತೈತಿ. ಅಷ್ಟೇ ಅಲ್ಲದೆ ಕೆಲವೊಂದು ಹಣಕಾಸಿನ ಸಂಘಗಳ ಜೊತೆಗೆ ಏನು ಮಾಡ್ತೈತೆ ಅಂದ್ರೆ ಸಾಲ ಸೌಲಭ್ಯಗಳನ್ನು ಕೊಡಿಸುವಂಥ ಕಾರ್ಯವೂ ಸಹಿತ ಈ ವಿಶ್ವ ಬ್ಯಾಂಕ್ ಮಾಡ್ತೈತಿ ಅಂತೇಳಿ ಹೇಳ್ಬೋದು. ಇಂಥ ಉದ್ದೇಶದೊಂದಿಗೆ ವರ್ಲ್ಡ್ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂತು. ನೆಕ್ಸ್ಟ್ ಬರ್ತಕ್ಕಂಥ ಉದ್ದೇಶ ಅಂದರೆ ಸದಸ್ಯ ದೇಶಗಳ ಉತ್ಪಾದಕ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವುದು. ಆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಿ ಅಂತಾರಾಷ್ಟ್ರೀಯ ಹೂಡಿಕೆಗೆ ಪ್ರೋತ್ಸಾಹವನ್ನು ಕೊಡುವಂಥ ಕಾರ್ಯನೂ ಮಾಡ್ತೈತಿ. ಅಷ್ಟೇ ಅಲ್ಲದೆ ಏನ್ರಿ ಪ್ರೋತ್ಸಾಹ ನೀಡುವುದರ ಮೂಲಕ ಸದಸ್ಯ ದೇಶಗಳ ಉತ್ಪಾದಕತೆ ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವುದು. ಎಲ್ಲಿ ಸಂಪನ್ಮೂಲಗಳು ಇರ್ತವೋ ಅವುಗಳನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಸಾಲ ಸೌಲಭ್ಯವನ್ನು ಕೊಡ್ತೈತಿ. ಯಾವಾಗ ಆ ಸಂಪನ್ಮೂಲಗಳನ್ನು ಅಭಿವೃದ್ಧಿ ಹಾಕೋದು ಆಟೋಮೆಟಿಕ್ಲಿ ಅಲ್ಲಿ ಉತ್ಪಾದನೆ ಪ್ರಮಾಣ ಏನಾಕತಿ, ಹೆಚ್ಚಿಗಾಕತಿ. ಯಾವಾಗ ಉತ್ಪಾದನೆ ಪ್ರಮಾಣ ಹೆಚ್ಚಿಗಾಕತ್ತೋ ಆ ರಾಷ್ಟ್ರದ ಜೀವನ ಮಟ್ಟನೂ ಏನಾಕತಿ, ಉನ್ನತ ಮಟ್ಟಕ್ಕೆ ಸಾಕ್ತೈತಿ ಅಂತೇಳಿ ಹೇಳ್ಬೋದು. ಇಂತಹ ಒಂದು ಧ್ಯೇಯೋದ್ದೇಶ ಉಟ್ಕೊಂಡು ವಿಶ್ವ ಬ್ಯಾಂಕ್ ಜಾರಿಗೆ ಬಂತು. ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥ ವಿಶ್ವ ಬ್ಯಾಂಕಿನ ಉದ್ದೇಶ ಏನಂದ್ರೆ ತನ್ನ ಸ್ವಂತ ಬಂಡವಾಳದ ಪೂರೈಕೆ ಜೊತೆಗೆ ಅಂತಾರಾಷ್ಟ್ರೀಯವಾಗಿ ಬೇರೆ ಮೂಲಗಳಿಂದ ಅಥವಾ ಸದಸ್ಯ ದೇಶಗಳಿಗೆ ಸಾಲ ಸೌಲಭ್ಯಗಳನ್ನು ಲಭ್ಯವಾಗುವಂತೆ ಮಾಡಿ ಅವುಗಳ ಸಣ್ಣ ಮತ್ತು ದೊಡ್ಡ ಯೋಜನೆಗಳನ್ನು ಜರೂರು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುವಂಥ ಕಾರ್ಯ ಈ ವಿಶ್ವ ಬ್ಯಾಂಕ್ ಮಾಡ್ತೈತಿ. ಈ ವಿಶ್ವ ಬ್ಯಾಂಕ್ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಸಾಲವನ್ನು ಕೊಡೋದ್ರ ಅಥವಾ ಬಂಡವಾಳವನ್ನು ಪೂರೈಕೆ ಮಾಡೋದ್ರ ಜೊತೆಗೆ ಸದಸ್ಯ ದೇಶಗಳಿಗೆ ಸಾಲ ಸೌಲಭ್ಯಗಳನ್ನು ಲಭ್ಯವಾಗುವಂತೆ ಮಾಡುವುದು. ಆ ರಾಷ್ಟ್ರಗಳಲ್ಲಿ ಆಲ್ರೆಡಿ ಜಾರಿಯಲ್ಲಿರ್ತಕ್ಕಂಥ ಯೋಜನೆಗಳು ಅಥವಾ ಸಣ್ಣ ಯೋಜನೆಗಳಾಗಿರ್ಬೋದು, ದೊಡ್ಡ ಯೋಜನೆಗಳಾಗಿರ್ಬೋದು, ಅವು ಜರೂರಾಗಿ ಕಾರ್ಯರೂಪಕ್ಕೆ ಬರುವಂಥ ಕಾರ್ಯನೂ ಸಹಿತ ಏನು ಮಾಡ್ತೈತಿ, ಈ ವಿಶ್ವ ಬ್ಯಾಂಕ್ ಮಾಡ್ತೈತಿ ಅಂತೇಳಿ ಹೇಳ್ಬೋದು. ಈ ಎಲ್ಲ 5 ಉದ್ದೇಶಗಳನ್ನು ಇಟ್ಕೊಂಡು ವಿಶ್ವ ಬ್ಯಾಂಕ್ ಸ್ಥಾಪನೆ ಆಯಿತು. ಇಂಥ ವಿಶ್ವ ಬ್ಯಾಂಕು ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತೈತಿ ಅಥವಾ ಇದರ ಸಂಘಟನೆ ಯಾವ ರೀತಿಯಾಗಿ ಐತಿ ಅಂತೇಳಿ ನೋಡೋಣ. ವಿಶ್ವ ಬ್ಯಾಂಕಿನ ಸಂಘಟನೆ, ಆರ್ಗನೈಸೇಷನ್ ಆಫ್ ವರ್ಲ್ಡ್ ಬ್ಯಾಂಕ್, ರೈಟ್. ಈ ವರ್ಲ್ಡ್ ಬ್ಯಾಂಕು ಸಹಿತ IMF ರೀತಿಯಲ್ಲಿ ಏನು ಮಾಡ್ತೈತ್ರಿ, ಸೇಮ್ IMFನ ಸಂಘಟನೆ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಇದೆ. ಇದು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂದರೆ ಇಲ್ಲಿಯೂ ಸಹಿತ ಏನಿದಾನ್ರಿ, ಒಬ್ಬ ಅಧ್ಯಕ್ಷ ಇದ್ದಾನ, ಅವನ ಕೆಳಗಡೆ ಒಬ್ಬ ಗವರ್ನರ್ನ ಮಂಡಳಿ, ಬೋರ್ಡ್ ಆಫ್ ಗವರ್ನರ್ಸ್ ಇದೆ. ಮತ್ತು ಅದರ ಕೆಳಗಡೆ ಏನೈತ್ರಿ, ಕಾರ್ಯನಿರ್ವಾಹಕ ನಿರ್ದೇಶಕರ ಮಂಡಳಿಯು ಸಹಿತ ಈ IBRDಯ ಸಂಘಟನೆಯ ಭಾಗವಾಗೈತಿ ಅಂತೇಳಿ ಹೇಳ್ಬೋದು. ಈ 3 ಭಾಗಗಳ ಮೂಲಕ ಏನಾಕತಿ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತೈತಿ. ನೋಡ್ರಿ, ಹೀಗೆ 3 ಹಂತಗಳಿದ್ದಾವೆ. ಗವರ್ನರ್ ಮಂಡಳಿಯಲ್ಲಿ ಪ್ರತಿಯೊಂದು ಸದಸ್ಯ ದೇಶವು ಒಬ್ಬೊಬ್ಬ ಪ್ರತಿನಿಧಿ ಇರ್ತಾರೆ ಹಾಗೂ ಈ ಮಂಡಳಿ ವರ್ಷಕ್ಕೊಮ್ಮೆ ಸಭೆ ಸೇರ್ತೈತಿ. ಈ ಗವರ್ನರ್ ಮಂಡಳಿಯಲ್ಲಿ ಪ್ರತಿ ಸದಸ್ಯ ರಾಷ್ಟ್ರಗಳ ಒಬ್ಬೊಬ್ಬ ಗವರ್ನರ್ಗಳು ಇರ್ತಾರೆ ಹಾಗೂ ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ, ಇವರು ಸಭೆಯನ್ನು ಸೇರ್ತಾರೆ. ಹಾಗಾದರೆ ಪ್ರಸ್ತುತ IBRDನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದ್ರೆ 189 ರಾಷ್ಟ್ರಗಳು. IMF ಎಷ್ಟಿದ್ರಿ, 191 ರಾಷ್ಟ್ರಗಳಿದ್ರೆ IBRDಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 189
ಇದೆ ಪ್ರಸ್ತುತದಲ್ಲಿ. ಇದು ಬ್ಯಾಂಕಿನ ಆಡಳಿತದ ಉನ್ನತ ಅಂಗವಾಗಿದ್ದು ಬ್ಯಾಂಕಿನ ದೈನಂದಿನ ವ್ಯವಹಾರಗಳನ್ನು ಮತ್ತು ಆಡಳಿತಗಳನ್ನು ನೋಡಿಕೊಳ್ಳಲು ಕಾರ್ಯನಿರ್ವಾಹಕ ನಿರ್ದೇಶಕರ ಮಂಡಳಿಯು ಸಹಿತ ಏನೈತಿ ಇದೆ. ಈ ಗವರ್ನರ್ ಮಂಡಳಿ ಏನು ಹೇಳ್ತೈತೋ ಅದನ್ನು ಕೇಳುವಕ್ಕಾಗಿ ಕಾರ್ಯನಿರ್ವಾಹಕರ ಮಂಡಳಿಯು ಸಹಿತ ಇದೆ ಅಂತ ಹೇಳ್ಬೋದು. ಈ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ 25 ಜನ ನಿರ್ದೇಶಕರುಗಳು ಇರ್ತಾರೆ. ಅವರಲ್ಲಿ 5 ಜನ ಖಾಯಂ ನಿರ್ದೇಶಕರು ಅದಾರ. ಅತಿ ಹೆಚ್ಚು ಹೊಂದಿಕೆಯನ್ನು ನೀಡ್ತಕ್ಕಂಥ ಅಮೇರಿಕ ಆಗಿರ್ಬೋದು, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ ಮತ್ತು ಜಪಾನ್ ಈ 5 ರಾಷ್ಟ್ರಗಳು ಖಾಯಂ ಸದಸ್ಯತ್ವವನ್ನು ಪಡೆದಿದ್ದಾವೆ ಅಂತೇಳಿ ಹೇಳ್ಬೋದು. ಇನ್ನು ಉಳಿದ 20 ಜನ ನಿರ್ದೇಶಕರು ಎಲ್ಲ ಸದಸ್ಯ ದೇಶಗಳು 7 ವರ್ಷಗಳ ಅವಧಿಗೆ ಚುನಾಯಿತ ಆಗ್ತಾವ. ಇನ್ನು 20 ಸದಸ್ಯರು ಏನದಾರಿ ಏನು ಸದಸ್ಯ ರಾಷ್ಟ್ರಗಳದೋ ಅವು ಚುನಾವಣೆ ಮಾಡೋದ್ರ ಮೂಲಕ 20 ಜನ ನಿರ್ದೇಶಕರನ್ನು ಈ ನಿರ್ವಾಹಕ ನಿರ್ದೇಶಕರ ಮಂಡಳಿಗೆ ಏನು ಮಾಡ್ತಾರೆ, ಆಯ್ಕೆಯನ್ನು ಮಾಡ್ತಾರ ಅಂತೇಳಿ ಹೇಳ್ಬೋದು. 25 ನಿರ್ದೇಶಕರನ್ನು ಒಳಗೊಂಡ ಕಾರ್ಯಪಾಲಕ ನಿರ್ದೇಶಕರ ಮಂಡಳಿ ಒಬ್ಬ ಅಧ್ಯಕ್ಷನನ್ನು ಚುನಾವಣೆ ಮಾಡ್ತೈತಿ. ಈ ಕಾರ್ಯನಿರ್ವಾಹಕ ನಿರ್ದೇಶಕರ ಮಂಡಳಿಯಿಂದ ಒಬ್ಬ ಅಧ್ಯಕ್ಷನನ್ನಾಗಿ ನೇಮಕ ಮಾಡ್ತೀವಿ. ಈಗಿನ ಅಧ್ಯಕ್ಷರು ಯಾರದಾರಿ, ಅಜಯ್ ಬಂಗಾರ್ ಅವರು ಅದಾರ. ಹೌದಾ, ಅಧ್ಯಕ್ಷರನ್ನು ಚುನಾಯಿಸಲಾಗುತ್ತದೆ. 25 ಸದಸ್ಯರನ್ನು ಒಳಗೊಂಡು 25 ನಿರ್ದೇಶಕರನ್ನು ಒಳಗೊಂಡ ಕಾರ್ಯಪಾಲಕ ನಿರ್ದೇಶಕರ ಮಂಡಳಿ ಒಬ್ಬ ಅಧ್ಯಕ್ಷನನ್ನು ಚುನಾಯಿಸುತ್ತದೆ. ಅಧ್ಯಕ್ಷರು ಇತರೆ ಸಿಬ್ಬಂದಿ ವರ್ಗದ ಸಹಾಯದೊಂದಿಗೆ ಬ್ಯಾಂಕಿನ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಈ ಅಧ್ಯಕ್ಷ ಏನು ಮಾಡ್ತಾನೆ ರೀ, ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ಅಧ್ಯಕ್ಷರಿಗೆ ನೆರವಾಗಲು ಅನೇಕ ಹಿರಿಯ ಉಪಾಧ್ಯಕ್ಷರುಗಳು ಮತ್ತು ವಿವಿಧ ಸಮಿತಿಗಳು ಇರ್ತವೆ. ಹೌದಾ, ಈ ಸಮಿತಿಗಳ ಮೂಲಕ ಏನು ಮಾಡ್ತಾನೆ ರೀ, ಆ ಅಧ್ಯಕ್ಷರಾದಂಥ ಅಜಯ್ ಬಂಗಾರ್ ಅವರು ಬ್ಯಾಂಕಿನ ಕಾರ್ಯಗಳನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾರೆ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲವೂ IBRDನ ಸಂಘಟನೆ ಅಥವಾ ಆ ಸಂಘಟನೆ ಕಾರ್ಯ ಯಾವ ರೀತಿಯಾಗಿರ್ತದೆ ಅಂಥೇಳಿ ನೋಡಿದ್ವಿ. ಇಂತಹ IBRD ಅಥವಾ ವರ್ಲ್ಡ್ ಬ್ಯಾಂಕು ಸಹಿತ ಕೆಲವೊಂದು ಉದ್ದೇಶಗಳನ್ನು ಇಟ್ಟುಕೊಂಡು ಸ್ಥಾಪನೆಗತಿ. ಆ ಉದ್ದೇಶಗಳು ಯಾವಂತೆ ನೋಡಿದ್ವಿ. ಆ ಉದ್ದೇಶಗಳಾದಮೇಲೆ ಸಂಘಟನೆಯನ್ನು ನೋಡಿದ್ವಿ. ಈಗ ಈ IBRD ಅಥವಾ ವರ್ಲ್ಡ್ ಬ್ಯಾಂಕಿನ ಕಾರ್ಯಗಳು ಏನೇನು ಅಂಥೇಳಿ ನೋಡ್ತಾ ಬರೋಣ. IBRDಯ ಕಾರ್ಯಗಳು. ಇಲ್ಲಿ ಮೊದಲನೇ ಕಾರ್ಯ ಏನಂದ್ರೆ ಸದಸ್ಯ ದೇಶಗಳಿಗೆ ಸಾಲವನ್ನು ನೀಡುವಂಥ ಕಾರ್ಯ ಈ ವರ್ಲ್ಡ್ ಬ್ಯಾಂಕ್ ಮಾಡ್ತೈತಿ. ವಿಶ್ವ ಬ್ಯಾಂಕು ಸದಸ್ಯ ದೇಶಗಳಿಗೆ ಪ್ರಗತಿಪರ ಚಟುವಟಿಕೆಗಳಿಗಾಗಿ ಸಾಲ ನೀಡುವುದರ ಮೂಲಕ ಹಣಕಾಸಿನ ನೆರವನ್ನು ಒದಗಿಸಲು ಪ್ರಯತ್ನವನ್ನು ಮಾಡ್ತೈತಿ. ಯಾಕಂದ್ರೆ ವಿಶ್ವ ಬ್ಯಾಂಕು ಮೊದಲು IBRD ಅಂತ ಇತ್ತು, IBRD ವಿಶ್ವ ಬ್ಯಾಂಕ್ ಆಯಿತು. ಇಲ್ಲಿ ಸದಸ್ಯ ದೇಶಗಳಿಗೆ ಸಾಲವನ್ನು ನೀಡ್ತಕ್ಕಂಥ ಕಾರ್ಯವನ್ನು ಮಾಡ್ತೈತಿ. ಯಾಕಂದ್ರೆ ಆ ಸಾಲಗಳಿಂದ ಏನಾಕತಿ, ಪ್ರಗತಿಪರ ಚಟುವಟಿಕೆಗಳಿಗೆ ಸಹಾಯಕಾರಿ ಆಕತಿ. ಆ ಪ್ರಗತಿಪರ ಚಟುವಟಿಕೆಗಳಿಂದ ಆ ರಾಷ್ಟ್ರ ಏನಾಕತಿ, ಆರ್ಥಿಕ ಪ್ರಗತಿ ಪಥದತ್ತ ಸಾಗಕ್ಕೆ ನೆರವಾಕತಿ. ಆ ಕಾರಣಕ್ಕಾಗಿ ಸದಸ್ಯ ದೇಶಗಳಿಗೆ ಸಾಲ ನೀಡುವಂಥ ಕಾರ್ಯ ಏನು ಮಾಡ್ತೈತಿ, ಈ ವರ್ಲ್ಡ್ ಬ್ಯಾಂಕ್ ಮಾಡ್ತೈತಿ ಅಂತೇಳಿ ಹೇಳ್ಬೋದು. ಎರಡನೇ ಕಾರ್ಯ ಏನಂದರೆ ಕೃಷಿ ಅಭಿವೃದ್ಧಿಗೆ ಹಣಕಾಸನ್ನು ನೀಡುವಂಥ ಕಾರ್ಯ ಮಾಡ್ತೈತಿ. ವಿಶ್ವ ಬ್ಯಾಂಕು ಸದಸ್ಯ ದೇಶಗಳಲ್ಲಿ ಕೃಷಿ ಅಭಿವೃದ್ಧಿಗೆ ಅಗತ್ಯವಾಗಿ ಬೇಕಾಗಿರುವ ಹಣಕಾಸಿನ ಸಹಾಯವನ್ನು ಒದಗಿಸುವುದರ ಮೂಲಕ ಕೃಷಿ ಬೆಳವಣಿಗೆಯಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುವಂಥ ಕಾರ್ಯ ಮಾಡ್ತೈತಿ. ಇಲ್ಲಿ ಉದಾಹರಣೆ ನೀರಾವರಿಗೆ ಆಗಿರ್ಬೋದು, ಮಾರುಕಟ್ಟೆಯ ಅಭಿವೃದ್ಧಿಗಾಗಿ ಆಗಿರ್ಬೋದು, ಭೂಸಾರ ಆಗಿರ್ಬೋದು, ಅರಣ್ಯ ನಿರ್ಮಾಣಕ್ಕಾಗಿರ್ಬೋದು, ವಿದ್ಯುತ್ ಸರಬರಾಜು, ಕೃಷಿ, ಶಿಕ್ಷಣ, ತರಬೇತಿ ಮುಂತಾದ ಚಟುವಟಿಕೆಗಳಿಗೆ ಸಾಲ ನೀಡುವುದರ ಮೂಲಕ ಈ ದೇಶಗಳಲ್ಲಿ ಕೃಷಿ ಬೆಳವಣಿಗೆಗೆ ಪರೋಕ್ಷವಾಗಿ ಕಾರಣೀಭೂತವಾಗಿ ಈ ವಿಶ್ವ ಬ್ಯಾಂಕ್ ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತೇಳಿ ಹೇಳ್ಬೋದು. ಒಟ್ಟಾರೆಯಾಗಿ ಕೃಷಿ ಅಭಿವೃದ್ಧಿಗೆ ಹಣಕಾಸಿನ ನೆರವನ್ನು ನೀಡುವಂಥ ಕಾರ್ಯ ಈ ವಿಶ್ವ ಬ್ಯಾಂಕ್ ಮಾಡ್ತೈತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ತಾಂತ್ರಿಕ ಸಹಾಯ. ಇಲ್ಲಿ ತಾಂತ್ರಿಕ ಸಹಾಯ ಅಂದ್ರೆ ಏನು ಮಾಡಬಹುದು ಅಂದ್ರೆ ಆರ್ಥಿಕ ಅಭಿವೃದ್ಧಿಗಾಗಿ ಏನು ಮಾಡ್ಬೋದು, ಕೆಲವೊಂದು ತರಬೇತಿಗಳನ್ನು ನೀಡುವಂಥ ಕಾರ್ಯ ಮಾಡ್ತೈತಿ. ನೋಡ್ರಿ, ಸದಸ್ಯ ದೇಶಗಳಿಗೆ ಅಗತ್ಯವಾಗಿರುವ ತಾಂತ್ರಿಕ ಸಲಹೆಗಳನ್ನು ನೀಡಲು ಬ್ಯಾಂಕ್ ಮುಂದಾಕತ್ತೆ. ಅಂಥ ತಾಂತ್ರಿಕ ಸಲಹೆಗಳೇನು? 1956ರಲ್ಲಿ ಬ್ಯಾಂಕು ಆರ್ಥಿಕ ಅಭಿವೃದ್ಧಿ ಸಂಸ್ಥೆ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂಥೇಳಿ ಒಂದು ಇನ್ಸ್ಟಿಟ್ಯೂಟನ್ನು ಸ್ಥಾಪನೆ ಮಾಡ್ತೈತಿ. ಅದರ ಮೂಲಕ ದೇಶಗಳ ಅಧಿಕಾರಿಗಳಿಗೆ ಯೋಜನೆಗಳನ್ನು, ನೆಕ್ಸ್ಟ್ ಬೆಲೆ ನಿರ್ಧಾರ, ಅಭಿವೃದ್ಧಿ ಯೋಜನೆಗಳ ತಯಾರಿಕೆ, ಕೃಷಿ ಸಂಶೋಧನೆ, ಗ್ರಾಮೀಣ ಆರೋಗ್ಯ, ಇಂಧನ ನೀತಿ, ಬೆಲೆ ನಿರ್ವಹಣೆ ಮುಂತಾದ ಕ್ಷೇತ್ರಗಳಲ್ಲಿ ತರಬೇತಿ ನೀಡಿ ಅವರ ತಾಂತ್ರಿಕ ಕೌಶಲ್ಯಗಳನ್ನು ಹೆಚ್ಚಿಗೆ ಮಾಡುವುದರಲ್ಲದೆ ನಿಪುಣ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಏನು ಮಾಡ್ತವ್ರೆ, ಪ್ರಯತ್ನವನ್ನು
ಪಡಿಸ್ತೈತಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಏನು ಮಾಡ್ತೈತಿ, ತಾಂತ್ರಿಕ ಸಹಾಯ ಅಲ್ಲಿ ಬೇಕಾಗಂಥ ಯೋಜನೆಯನ್ನು ಯಾವ ರೀತಿಯಾಗಿ ತಯಾರು ಮಾಡೋದು ಮತ್ತು ಕೌಶಲ್ಯವನ್ನು ಯಾವ ರೀತಿಯಾಗಿ ಇಂಪ್ರೂವ್ ಮಾಡೋದು, ಆ ಕೌಶಲ್ಯದಿಂದ ನಿಪುಣತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಪರೋಕ್ಷವಾಗಿ ವಿಶ್ವ ಬ್ಯಾಂಕ್ ಏನು ಮಾಡ್ತೈತಿ, ತನ್ನ ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥ ಕಾರ್ಯ ಆರ್ಥಿಕ ಪ್ರಗತಿ ಮತ್ತು ಪಾವತಿ ಶುಲ್ಕಿನ ಸಮಸ್ಯೆಯ ನಿವಾರಣೆ ಮಾಡ್ತಕ್ಕಂಥ ಕಾರ್ಯ ಈ ವರ್ಲ್ಡ್ ಬ್ಯಾಂಕ್ ಮಾಡ್ತೈತಿ. ಇಲ್ಲಿ ಆರ್ಥಿಕ ಪ್ರಗತಿ ಮತ್ತು ಪಾವತಿ ಶುಲ್ಕಿನ ಸಮಸ್ಯೆ ನಿವಾರಣೆಯ ಸಹಾಯ ಅಭಿವೃದ್ಧಿ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತೈತಿ. ಆಮದು ಸಾಲ ನೀಡುವುದು ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ವರ್ಷಕ್ಕೆ ಸಾಲವನ್ನು ನೀಡುವುದರ ಮೂಲಕ ಆರ್ಥಿಕ ಪ್ರಗತಿ ಮತ್ತು ಪಾವತಿ ಶುಲ್ಕಿನ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ ಸಹಾಯವನ್ನು ಮಾಡ್ತೈತಿ. ಇಲ್ಲಿ ಆರ್ಥಿಕ ಪ್ರಗತಿ ಅಥವಾ ಪಾವತಿ ಶುಲ್ಕಿನ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಂದ್ರೆ ನಮಗೆ ಮುಖ್ಯವಾಗಿ ಏನು ಬೇಕು ರೀ, ಸಾಲವನ್ನು ಬೇಕು ಅಥವಾ ಆಮದಿಗೆ ಅಥವಾ ರಫ್ತಿಗೆ ಏನು ಮಾಡಬೇಕು, ಪ್ರೋತ್ಸಾಹವನ್ನು ನೀಡುವಂಥ ಕಾರ್ಯ ಈ ವಿಶ್ವ ಬ್ಯಾಂಕ್ ಮಾಡ್ತಾ ಬಂದಿದೆ. ಆ ಕಾರಣದಿಂದಾಗಿ ಹಿಂದುಳಿದ ರಾಷ್ಟ್ರಗಳು ಪ್ರಗತಿ ಪಥದತ್ತ ಸಾಗ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಹೆಚ್ಚಿನ ವರ್ಷಕ್ಕೆ ಏನು ಮಾಡೋದು ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವಂಥ ಕಾರ್ಯ ಈ ವರ್ಲ್ಡ್ ಬ್ಯಾಂಕ್ ಮಾಡ್ತಾ ಬಂದಿದೆ. ಅದರಿಂದ ಆಟೋಮೆಟಿಕ್ಲಿ ಏನಾಗ್ತಾ ಇದೆ, ಆರ್ಥಿಕ ಪ್ರಗತಿ ಮತ್ತು ಪಾವತಿ ಶುಲ್ಕಿನ ಸಮತೋಲನೆಗೆ ಕಾರಣ ಆಗ್ತಾ ಇದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂಲ ಸೌಕರ್ಯಗಳ ನಿರ್ಮಾಣಕ್ಕೆ ಉತ್ತೇಜನ. ಇಲ್ಲಿ ಮೂಲ ಸೌಕರ್ಯಗಳ ನಿರ್ಮಾಣಕ್ಕೆ ಉತ್ತೇಜನ ಅಂದರೆ ವಿಶ್ವ ಬ್ಯಾಂಕು ಸ್ಥಾಪನೆಯಾದಾಗಿನಿಂದಲೂ ಸದಸ್ಯ ದೇಶಗಳಲ್ಲಿ ಮೂಲ ಸೌಲಭ್ಯಗಳ ನಿರ್ಮಾಣಕ್ಕೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದೆ. ಯಾಕಂದರೆ ಇದು ಸ್ಥಾಪನೆ ಆಗಿದ್ದೇ ಆದರೆ IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಪುನರ್ ನಿರ್ಮಾಣಕ್ಕಾಗಿ. ಆ ಕಾರಣಕ್ಕಾಗಿ ಏನಾದರೂ ಆ ರಾಷ್ಟ್ರಗಳು ಹಿಂದುಳಿದದ್ದು ಅವು ಮುಂದುವರಿಬೇಕಂದ್ರೆ ಪುನರ್ ನಿರ್ಮಾಣ ಆಗಬೇಕಂದ್ರೆ ಅಲ್ಲಿ ಏನು ಬೇಕು ರೀ, ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಬೇಕು. ಆ ಕಾರಣಕ್ಕಾಗಿ ಮೂಲಭೂತ ಸೌಕರ್ಯಗಳ ನಿರ್ಮಾಣದತ್ತ ಈ ವರ್ಲ್ಡ್ ಬ್ಯಾಂಕ್ ಹೆಚ್ಚು ಗಮನವನ್ನು ಹರಿಸ್ತೈತಿ ಅಂತೇಳಿ ಹೇಳ್ಬೋದು. ವಿದ್ಯುತ್ ಶಕ್ತಿ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ವಿತರಣೆ, ರೈಲ್ವೆ ಅಭಿವೃದ್ಧಿ, ರಸ್ತೆ, ಬಂದರುಗಳು, ದೂರ ಸಂಪರ್ಕ, ನೀರಾವರಿ ಯೋಜನೆಗಳು ಮುಂತಾದ ನಿರ್ಮಾಣಕ್ಕಾಗಿ ಹೆಚ್ಚಿನ ಹಣಕಾಸು ಸಹಾಯವನ್ನು ನೀಡುತ್ತಾ ಬಂದಿದೆ ಅಂತೇಳಿ ಹೇಳ್ಬೋದು. ಈ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಆಯ್ತಂದ್ರೆ ಆಟೋಮೆಟಿಕ್ಲಿ ಏನಾಕೈತ್ರಿ, ಅವುಗಳಿಗೆ ಆ ರಾಷ್ಟ್ರಗಳು ಪ್ರಗತಿ ಪಥದತ್ತ ಸಾಗ್ತವೆ ಅಂತೇಳಿ ಹೇಳ್ಬೋದು. ಅಷ್ಟೇ ಅಲ್ಲದೆ 1970ರಿಂದ ಈಚೆಗೆ ಬ್ಯಾಂಕು, ಶಿಕ್ಷಣ, ಕೃಷಿ ಯೋಜನೆ, ಕೈಗಾರಿಕೆ ಯೋಜನೆಗಳಲ್ಲಿ ತರಬೇತಿ ಮುಂತಾದ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡ್ತಾ ಬಂದಿದೆ. ಕೇವಲ ಮೂಲಭೂತ ಸೌಕರ್ಯಗಳಲ್ಲ, ಅದರ ಜೊತೆಗೆ ಬ್ಯಾಂಕು, ಶಿಕ್ಷಣ, ಕೃಷಿ ಯೋಜನೆ ಮತ್ತು ಕೈಗಾರಿಕೆ ಯೋಜನೆಗಳಿಗೂ ಸಹಿತ ಏನು ಮಾಡ್ತೈತ್ರಿ, ಹಣಕಾಸಿನ ನೆರವು ಮತ್ತು ತರಬೇತಿಗಳನ್ನು ಕೊಡ್ತಾ ಬಂದಿದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಕಾರ್ಯ ಏನಂದ್ರೆ ಪ್ರಸ್ತುತ ಆರ್ಥಿಕ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುವಂಥ ಕಾರ್ಯ ಏನು ಮಾಡ್ತೈತಿ, ಈ ವರ್ಲ್ಡ್ ಬ್ಯಾಂಕ್ ಮಾಡ್ತೈತಿ. ಬ್ಯಾಂಕು ಇತ್ತೀಚೆಗೆ ಸದಸ್ಯ ದೇಶಗಳು ಪ್ರಸ್ತುತ ಆರ್ಥಿಕ ವಾತಾವರಣಕ್ಕೆ ಹೊಂದಿಕೊಳ್ಳಲು ಅವುಗಳಿಗೆ ಅಗತ್ಯ ಹಣಕಾಸಿನ ಸಹಾಯ ನೀಡುವ ಉದ್ದೇಶದಿಂದ 1983ರಲ್ಲಿ ವಿಶೇಷ ಕ್ರಿಯಾ ಯೋಜನೆ ಸ್ಪೆಷಲ್ ಆ್ಯಕ್ಷನ್ ಪ್ರೋಗ್ರಾಮನ್ನು ಏನು ಮಾಡ್ತೀರಿ, ಸ್ಪೆಷಲ್ ಆ್ಯಕ್ಷನ್ ಪ್ರೋಗ್ರಾಮ್ ಎಂಬ ಯೋಜನೆಯನ್ನು ಜಾರಿಗೆ ತಂತು. ಈ ಯೋಜನೆಯ ಮೂಲಕ ಪ್ರಮುಖವಾದ 4 ಅಂಶಗಳನ್ನು ಏನು ಮಾಡ್ತೀರಿ, ಜಾರಿಗೆ ತಂತು. ಅದರ ಮೂಲಕ ಪ್ರಸ್ತುತ ವಾತಾವರಣಕ್ಕೆ ಆ ದೇಶಗಳು ಯಾವ ರೀತಿಯಾಗಿ ಹೊಂದ್ಕೋತಾವ ಅಂಥೇಳಿ ನೋಡೋಣ ಬನ್ನಿರಿ. ಮೊದಲನೇದಾಗಿ ಸ್ಪೆಷಲ್ ಆ್ಯಕ್ಷನ್ ಪ್ರೋಗ್ರಾಮ್ನ ಮೊದಲನೇ ಅಂಶ ಏನಂದ್ರೆ ರಚನಾತ್ಮಕ ಹೊಂದಾಣಿಕೆ, ನೀತಿಗಳಲ್ಲಿ ಬದಲಾವಣೆ, ರಫ್ತಿಗಾಗಿ ಉತ್ಪಾದನಾ ಸಾಮರ್ಥ್ಯದ ಉಪಯೋಗ, ಮೂಲಭೂತ ಸೌಕರ್ಯಗಳ ಬಳಕೆ ಮುಂತಾದ ವಿಷಯಗಳಿಗೆ ಪೂರಕವಾಗಲು ಪ್ರಮುಖ ಕ್ಷೇತ್ರಗಳಿಗೆ ಸಾಲ ಸೌಲಭ್ಯ ನೀಡುವುದರ ವಿಸ್ತರಣೆ ಆಗೈತಿ. ಈಗ ಎಲ್ಲ ಆರ್ಥಿಕತೆಯೊಂದಿಗೆ ಹಿಂದುಳಿದ ರಾಷ್ಟ್ರಗಳು ಹೊಂದ್ಕೋಬೇಕಂದ್ರೆ ಅಲ್ಲಿ ರಚನಾತ್ಮಕ ಬದಲಾವಣೆ ಆಗಬೇಕು. ಅಷ್ಟೇ ಅಲ್ಲದೆ ಅವುಗಳ ನೀತಿ ನಿಯಮಗಳಲ್ಲಿಯೂ ಸಹಿತ ಏನಾಗಿರ್ಬೇಕು ರೀ, ಬದಲಾವಣೆಯನ್ನು ತರ್ತಾ ಹೋಗಬೇಕು. ಅಷ್ಟೇ ಅಲ್ಲದೆ ರಫ್ತಿಗಾಗಿ ಉತ್ತೇಜನವನ್ನು ಕೊಡಬೇಕು. ಯಾವ ರೀತಿಯಾಗಿ ನಾವು ಸರಕನ್ನು ರಫ್ತು ಮಾಡ್ತಾ ಹೋಗ್ತೀವೋ ಆವಾಗ ನಮ್ಮ ಪಾವತಿ ಶುಲ್ಕನ ಸಮತೋಲನ ಏನಾಕತಿ, ಹೆಚ್ಚಿಗೆ ಹಾಕೋತಾ ಹೋಗ್ತೈತಿ ಅಥವಾ ಕೊರತೆಯ ಪಾವತಿ ಶುಲ್ಕ ಏನಾಕತಿ, ನಿವಾರಣೆ ಆಗ್ತೈತಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸಾಮರ್ಥ್ಯದ ಉಪಯೋಗ, ಮೂಲಭೂತ ಸೌಕರ್ಯಗಳ ಬಳಕೆ ಮುಂತಾದ ವಿಷಯಗಳಿಗೆ ಪೂರಕವಾಗಲು ಪ್ರಮುಖ ಕ್ಷೇತ್ರಗಳಿಗೆ ಸಾಲ ಸೌಲಭ್ಯಗಳನ್ನು ನೀಡುವಂಥ ಕಾರ್ಯ ಈ ವರ್ಲ್ಡ್ ಬ್ಯಾಂಕ್ ಮಾಡ್ತಾ ಬಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಸ್ಪೆಷಲ್ ಆ್ಯಕ್ಷನ್ ಪ್ರೋಗ್ರಾಮ ಇನ್ನೊಂದು ಅಂಶ ಏನಂದ್ರೆ ಪ್ರಮುಖ ಯೋಜನೆಗಳ ಶೀಘ್ರ ಅನುಷ್ಠಾನಕ್ಕಾಗಿ ಈಗಿರುವ ಮತ್ತು ಹೊಸ ಸೌಲಭ್ಯಗಳಿಗೆ ತ್ವರಿತ ಸಾಲದ ವಿತರಣೆಯನ್ನು
ಮಾಡೋದು. ಈಗ ಆಲ್ರೆಡಿ ಏನು ಯೋಜನೆಗಳು ಕಾರ್ಯರೂಪದಲ್ಲಿ ಇದಾವೋ ಆ ಯೋಜನೆಗಳಿಗೂ ಸಾಲವನ್ನು ಕೊಡೋದು ಮತ್ತು ಹೊಸ ಯೋಜನೆಗಳಿದ್ದರೂ ಅವುಗಳಿಗೂ ಸಾಲವನ್ನು ಕೊಟ್ಟು ತ್ವರಿತವಾಗಿ ಏನು ಮಾಡಿದ್ರೆ ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಂಥ ಕಾರ್ಯನೂ ಸಹಿತ ಮಾಡಬೇಕು ಅಂತೇಳಿ ಈ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಬಂದಿದೆ. ಆ ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತೈತ್ರಿ, ಆ ಹಿಂದುಳಿದ ರಾಷ್ಟ್ರಗಳಿಗೆ ಈ ಯೋಜನೆಗಳನ್ನು ಅನುಷ್ಠಾನ ತರಕ ಸಾಲ ಸೌಲಭ್ಯಗಳನ್ನು ಒದಗಿಸುವಂಥ ಕಾರ್ಯ ಸಹಿತ ಮಾಡ್ತಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸರಿಯಾದ ಧೋರಣೆಗಳ ನಿರ್ಮಾಣ ಮತ್ತು ಅನುಷ್ಠಾನಕ್ಕೆ ಅಗತ್ಯ ಇರುವ ಸಲಹಾತ್ಮಕ ಸೌಕರ್ಯಗಳ ವಿಸ್ತರಣೆ ಮತ್ತು ಅವುಗಳನ್ನು ಯಾವ ಯೋಜನೆಗಳದೋ ಅವುಗಳ ನಿರ್ಮಾಣ ಮತ್ತು ಅನುಷ್ಠಾನಕ್ಕೆ ಅಗತ್ಯವಾಗಿ ಬೇಕಾದಂಥ ಸಲಹೆಯನ್ನು ನೀಡುವಂಥ ಕಾರ್ಯವೂ ಸಹಿತ ಈ ವರ್ಲ್ಡ್ ಬ್ಯಾಂಕ್ ಮಾಡ್ತಾ ಬಂದಿದೆ ಅಂತೇಳಿ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿಧಿ ಮತ್ತು ವಿಶ್ವ ಬ್ಯಾಂಕಿನ ಸಹಾಯ ಪಡೆಯುತ್ತಿರುವ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಇದೇ ರೀತಿಯ ಸಹಾಯ ನೀಡುವ ಪ್ರತಿನಿಧಿಗಳು ಮತ್ತು ನೆರವುದಾರರ ಸೌಲಭ್ಯವನ್ನು ಒದಗಿಸಲು ಪ್ರಯತ್ನಿಸುವುದು. ಇಲ್ಲಿ ನಿಧಿ ಅಂದರೆ IMF ಮತ್ತು IBRD ಬ್ಯಾಂಕು ಎರಡೂ ಏನು ಮಾಡ್ತಾವ್ರಿ, ಯೋಜನೆಗಳನ್ನು ತ್ವರಿತವಾಗಿ ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಏನು ಮಾಡ್ತೈತಿ, ಸಾಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೈತಿ. ಅಷ್ಟೇ ಅಲ್ಲದೆ ಬೇರೆ ನೆರವುದಾರರು ಅಥವಾ ಹೂಡಿಕೆದಾರರಿಗೆ ಏನು ಮಾಡ್ತೈತ್ರಿ, ಈ ಹಿಂದುಳಿದ ರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡಲು ಸಹಿತ ಏನು ಮಾಡ್ತೈತಿ, ಸಹಾಯವನ್ನು ಮಾಡ್ತೈತಿ. ಅಂದರೆ ನೆರವುದಾರರ ಸೌಲಭ್ಯಗಳನ್ನು ಒದಗಿಸಲು ಸಹಿತ ಪ್ರಯತ್ನವನ್ನು ಈ ವರ್ಲ್ಡ್ ಬ್ಯಾಂಕ್ ಮಾಡ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥ ಕಾರ್ಯ ಯಾವುದು? ಸಂಶೋಧನೆ ಮತ್ತು ಇತರೆ ಕಾರ್ಯಗಳು. ವಿಶ್ವ ಬ್ಯಾಂಕು ತನ್ನ ಆಡಳಿತಾತ್ಮಕ ಬಜೆಟ್ನ 3% ಹಣವನ್ನು ಆರ್ಥಿಕ ಮತ್ತು ಸಾಮಾಜಿಕ ಸಂಶೋಧನೆಗಾಗಿ ಬಳಸಿಕೊಳ್ತೈತಿ ಅಂತೇಳಿ ಹೇಳ್ಬೋದು. 1983ರಲ್ಲಿ ಬ್ಯಾಂಕು ಸಂಶೋಧನಾ ನೀತಿ ಸಮಿತಿ ರಿಸರ್ಚ್ ಪಾಲಿಸಿ ಕೌನ್ಸಿಲನ್ನು ರಚನೆಯನ್ನು ಮಾಡ್ತೈತಿ. ಈ ರಚನೆ ಮಾಡೋದ್ರ ಮೂಲಕ ಬ್ಯಾಂಕು ಹಣಕಾಸು ಮತ್ತು ಅಭಿವೃದ್ಧಿ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಎಂಬ ತನ್ನದೇ ಆದ ಪತ್ರಿಕೆಯನ್ನು ಹೊಂದಿದ್ದು ತನ್ನ ಸಂಶೋಧನಾ ಫಲಿತಾಂಶವನ್ನು ಜಗತ್ತಿನ ಎಲ್ಲ ಪ್ರಮುಖ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸುತ್ತದೆ. ಬ್ಯಾಂಕು ತನ್ನ ಸಾಲ ಸೌಲಭ್ಯದಿಂದ ಪೂರ್ಣಗೊಂಡ ಯೋಜನೆಯ ಮೌಲ್ಯಮಾಪನ ಕೆಲಸವನ್ನು ನಡೆಸುತ್ತದೆ. ಇಲ್ಲಿ ಸಂಶೋಧನೆ ಮತ್ತು ಇತರೆ ಕಾರ್ಯಗಳಲ್ಲಿ ಏನು ಮಾಡ್ತೈತ್ರಿ, ಈ ವರ್ಲ್ಡ್ ಬ್ಯಾಂಕು ತನ್ನದೇ ಆದಂಥ ಒಂದು ಪತ್ರಿಕೆಯನ್ನು ಜಾರಿಗೆ ತಂದೈತಿ. 1983ರಲ್ಲಿ ಸಂಶೋಧನಾ ನೀತಿ ಸಮಿತಿ ಏನು ಮಾಡ್ತೈತ್ರಿ, ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಎಂಬ ನಿಯತಕಾಲಿಕೆ ಅಥವಾ ಪತ್ರಿಕೆಯನ್ನು ಹೊರಗಡೆ ತಂದು ಅದರಲ್ಲಿ ಏನು ಮಾಡ್ತೈತ್ರಿ, ಈ ವರ್ಲ್ಡ್ ಬ್ಯಾಂಕ್ನಿಂದ ಸಾಲ ಪಡೆದಂಥ ರಾಷ್ಟ್ರಗಳು ಅಥವಾ ಯೋಜನೆಗಳು ಅದರ ಫಲಿತಾಂಶ ಏನು ಎಂಬುದರ ಬಗ್ಗೆ ಅದರಲ್ಲಿ ಪ್ರಕಟಣೆಯನ್ನು ಪಡಿಸ್ತಾವೆ ಅಂತೇಳಿ ಹೇಳ್ಬೋದು. ಅಷ್ಟೇ ಅಲ್ಲದೆ ಸದಸ್ಯ ದೇಶಗಳ ನಡುವೆ ಹೂಡಿಕೆ ವಿಚಾರಗಳಲ್ಲಿ ಉದ್ಭವಿಸಬಹುದಾದ ವ್ಯಾಜ್ಯಗಳನ್ನು ತೀರ್ಮಾನಿಸಲು ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯಗಳ ತೀರ್ಮಾನ ಕೇಂದ್ರ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಅಂಥೇಳಿ ಏನು ಮಾಡ್ತೈತ್ರಿ, ಒಂದು ಕೇಂದ್ರವನ್ನು ಸ್ಥಾಪನೆಯನ್ನು ಮಾಡ್ತೈತಿ. ಇದು ವಿವಿಧ ದೇಶಗಳ ಮಧ್ಯೆ ಇರತಕ್ಕಂಥ ವಿವಾದಗಳನ್ನು ಏನು ಮಾಡ್ತೈತಿ, ಬಗೆಹರಿಸುವಂಥ ಕಾರ್ಯವನ್ನು ಮಾಡ್ತೈತಿ. ಅದು ಜಲ ವಿವಾದ ಆಗಿರ್ಬೋದು, ಕಾಲುವೆ ವಿವಾದಗಳಾಗಿರ್ಬೋದು, ಗಡಿ ಭೂ ವಿವಾದಗಳಾಗಿರ್ಬೋದು, ಇಂಥ ವಿವಾದಗಳನ್ನು ಬಗೆಹರಿಸುವಂಥ ಕಾರ್ಯ ಸಹಿತ ಈ ವರ್ಲ್ಡ್ ಬ್ಯಾಂಕ್ ಮಾಡ್ತೈತಿ ಅಂಥೇಳಿ ಹೇಳ್ಬೋದು. ಅಷ್ಟೇ ಅಲ್ಲದೆ ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಕಾರ್ಯ ಯಾವುದಂದ್ರೆ, ವಿಶ್ವ ಬ್ಯಾಂಕು ವಿಶ್ವದ ಇತರೆ ಸಂಘಟನೆಗಳೊಂದಿಗೆ ಮತ್ತು ಯಾವ ಹಣಕಾಸಿನ ಸಂಘಟನೆಗಳದೋ ಅಥವಾ ಬೇರೆ ಸಂಘಟನೆಗಳು ಇದಾವೋ ಅವುಗಳೊಂದಿಗೆ ಸಹಕಾರ ಮತ್ತು ಸಮನ್ವಯ ಏರ್ಪಡಿಸುವ ಕೆಲಸದಲ್ಲಿಯೂ ಕೂಡ ತೊಡಗಿದೆ. ಈ ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತೈತ್ರಿ, ಎಲ್ಲ ಸದಸ್ಯ ರಾಷ್ಟ್ರಗಳ ಸಂಘಟನೆಯೊಂದಿಗೆ ಸಹಕಾರ ಮತ್ತು ಸಮನ್ವಯವನ್ನು ಏರ್ಪಡಿಸುವಂಥ ಕಾರ್ಯದಲ್ಲೂ ಸಹಿತ ತೊಡಗಿಕೊಂಡೈತಿ. ಅದು FAO ಆಗಿರ್ಬೋದು, UNESCO ಆಗಿರ್ಬೋದು, ವರ್ಲ್ಡ್ ಹೆಲ್ತ್ WHO ಆಗಿರ್ಬೋದು, WTO ಆಗಿರ್ಬೋದು, UNCTAD ಆಗಿರ್ಬೋದು, UNDP ಆಗಿರ್ಬೋದು, ಹೌದಾ, ಅದೇ ರೀತಿಯಾಗಿ ILO ಆಗಿರ್ಬೋದು, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಆಗಿರ್ಬೋದು, ಮುಂತಾದ ಅಂತಾರಾಷ್ಟ್ರೀಯ ಸಂಘಟನೆಗಳೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ಸಹಕಾರ ಸಾಧಿಸಲು ಪ್ರಯತ್ನಿಸಿದೆ. ಇದು ವಿಶ್ವ ಬ್ಯಾಂಕಿನ ಒಂದು ಉತ್ತಮ ಸಾಧನೆ ಅಂತಲೇ ಹೇಳ್ಬೋದು. ವಿಶ್ವ ಬ್ಯಾಂಕು ಈ ಎಲ್ಲ ಇತರೆ ಸಂಘಟನೆಗಳೊಂದಿಗೆ ಸಹಕಾರ ಮತ್ತು ಸಮನ್ವಯನ ಏರ್ಪಡಿಸ್ತದೆ. ಸಹಕಾರ ಮತ್ತು ಸಮನ್ವಯನ ಏರ್ಪಡಿಸಿದ್ರೆ ಏನಾಗ್ತೈತಿ, ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗ್ತವೆ ಅಂತೇಳಿ ಹೇಳ್ಬೋದು. ಈ
ಈ ಎಫ್ ಎ ಒ ಅಂದರೆ ಏನ್ರಿ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂತೇಳಿ ಕರಿತೀವಿ. FAO ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಯುನೆಸ್ಕೋ. ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ನೆಕ್ಸ್ಟ್ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ನೆಕ್ಸ್ಟ್ UNCTAD ಅಂತ ಇದೆ ನೋಡ್ರಿ. ಹಾಗಂದರೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. UNDP ಅಂದರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಂತೇಳಿ ಆ ಸಂಸ್ಥೆ ಐತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು UNIDO ಯುನೈಟೆಡ್ ನೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಯುನೈಟೆಡ್ ನೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ನೆಕ್ಸ್ಟ್ IFAD ಅಂದರೆ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್. ಅದರಿಂದ ಸಹಿತ ಕೃಷಿಗೆ ನಾವು ಸಾಲ ಸೌಲಭ್ಯವನ್ನು ತೆಗೆದುಕೊಳ್ತೀವಿ. ನೆಕ್ಸ್ಟ್ ALO ಬರ್ತೈತಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಆಗಿರ್ಬೋದು. ಇವೆಲ್ಲ ಸಂಘಟನೆ ಮೂಲಕ ಸಮನ್ವಯ ಮತ್ತು ಸಹಕಾರವನ್ನು ಏರ್ಪಡಿಸುವ ಕಾರ್ಯ ಏನು ಮಾಡ್ತೈತ್ರಿ ಈ IBRD ಮಾಡ್ತೈತಿ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲವೂ IBRD ಅಥವಾ ವರ್ಲ್ಡ್ ಬ್ಯಾಂಕಿನ ಪ್ರಮುಖ ಕಾರ್ಯಗಳು ಅಂತೇಳಿ ಹೇಳ್ಬೋದು. ಇವತ್ತಿನ ಕ್ಲಾಸ್ನಲ್ಲಿ ನಾವು ಒಟ್ಟಾರೆಯಾಗಿ ಏನು ಮಾಡಿದ್ವಿ ರೀ, IBRD ಸ್ಥಾಪನೆ ಯಾವ ರೀತಿಯಾಗೈತು ಮತ್ತು IBRDನ ಉದ್ದೇಶಗಳು ಯಾವ ಉದ್ದೇಶಗಳನ್ನು ಇಟ್ಟುವ ಸ್ಥಾಪನೆ ಆಯಿತು, IBRDಯ ಸಂಘಟನೆ ಯಾವ ರೀತಿಯಾಗೈತಿ ಮತ್ತು IBRDನ ಕಾರ್ಯಗಳು ಯಾವುವು ಅದಾವ ಅಂಥೇಳಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡಿದ್ವಿ ರೀ ನೋಡ್ತಾ ಬಂದಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಗ್ಯಾಟ್ ಅನ್ನೋದು ಯಾವ ರೀತಿಯಾಗಿ ಬಂತು, ಗ್ಯಾಟ್ ಮುಂದೆ ಏನಾಕೈತಿ WTO ಆಗಿ ಕನ್ವರ್ಟ್ ಆಕೈತಿ, ಅದನ್ನು WTOದ ಉದ್ದೇಶಗಳು ಕಾರ್ಯಗಳು, ಪ್ರಸ್ತುತ ಆರ್ಥಿಕತೆಯಲ್ಲಿ WTOನ ಪಾತ್ರ ಏನು ಮತ್ತು ಏನಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗೆ WTO ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದೆ ಅಂತೇಳಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಥ್ಯಾಂಕ್ ಯು.